ಬೆಂಗಳೂರಿನಲ್ಲಿ ಗೆಳೆಯನ ಮದುವೆ ಮುಗಿಸಿಕೊಂಡು ಮನೆಗೆ ಹಿಂತಿರುಗುವಾಗ ಅಪರಿಚಿತರು ಏಕಾಏಕಿ ಕಾರಿಗೆ ಅಡ್ಡಗಟ್ಟಿ ಹಲ್ಲೆ ಮಾಡಿ ಕಿಡ್ನಾಪ್ ಮಾಡಲು ಯತ್ನಿಸಿದಂತಹ ಘಟನೆ ಬುಧವಾರ ಯರಗಟ್ಟಿ ತಾಲೂಕಿನಲ್ಲಿ ನಡೆದಿದೆ. ಕಿರಣ್ ಹುನ್ಸಾಳ್ನ ಅಪಹರಣಕ್ಕೆ ಯತ್ನಿಸಿದ ದುರುಳರು ಕಿಡ್ನಾಪ್ ಮಾಡಿ ಪ್ರವೀಣ್ ತಳಬಾರ್ ಮನೆಯ ಬಳಿ ಇರುವ ವಿದ್ಯುತ್ ಕಂಬಕ್ಕೆ ಕಟ್ಟಿ ಹಾಕಿ ಥಳಿಸಿದ್ದಾರೆ. 4-5 ಜನ ಸೇರಿಕೊಂಡು ಹಣಕ್ಕೆ ಬೇಡಿಕೆ ಇಟ್ಟು ಕಿರಣ್ ಗುಪ್ತಾಂಗಕ್ಕೆ ಒದ್ದು ಪರಾರಿಯಾಗಿದ್ದಾರೆ. ಮುರುಗೋಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೆಸರು ಕಿರಣ್ ಜಗದೀಶ್ ಹುನ್ಸಾಳ್ ಅಂತೇಳಿ ಅದು ಯರಗಟ್ಟಿ ತಾಲೂಕು ಸೊಪ್ಪಳ್ಳ ಗ್ರಾಮದವರು ನಿವಾಸಿಯಾಗಿದ್ದು. ನಿನ್ನೆ ದಿನ ಮಧ್ಯಾಹ್ನ 2:15 ಟೈಮಲ್ಲಿ ನನ್ನ ಸ್ನೇಹಿತನ ಮದುವೆಗೆ ಹೋಗಿದ್ದೆ ರತ್ನಸಂಗಮ್ ರೆಸಿಡೆನ್ಸಿ ಗೋಕಾಕ್ ರೋಡ್ ಹತ್ತಿರ. ಆ ಸಮಯದಲ್ಲಿ ಪ್ರವೀಣ್ ನಾರಾಯಣ್ ತಳವಾರ್ ಮತ್ತು ಸಂಜೀವ್ ತಳವಾರ್ ಹಾಗೂ ಬಸು ಗಸ್ತಿ ಅನ್ನೋರು 3 ಜನ ಬಂದು ನನ್ನ ಮೇಲೆ ದಬ್ಬಾಳಿಕೆ ಮಾಡಿ ಹೊಡೆದು ಕಬ್ಬಿನಿಂದ ಹಾಗೂ ಕಟ್ಟಿಗೆಯಿಂದ ಬಡಿದು ಅವ್ರ ಕಾರ್ ಗಾಡಿಯಲ್ಲಿ ಅಪಹರಿಸ್ಕೊಂಡು ನಮ್ಮ ಗ್ರಾಮದ ಸೊಪ್ಪಡ್ಲಕ್ಕೆ ಕರ್ಕೊಂಡು ಹೋಗಿ ಅವ್ರ ಮನೆ ಹತ್ತಿರ ಬಂದು ಲೈಟ್ ಕಂಬ ಕಟ್ಟಿ ಅಲ್ಲಿಯೂ ಕೂಡ ನನ್ನ ಗುಪ್ತಾಂಗಕ್ಕೆ ಕೈ ಹಾಕಿ ನಾನು ಹೊಡೆದು ಮಾಡಿ ನನಗೆ 5 ಲಕ್ಷ ದುಡ್ಡು ಕೊಡಬೇಕು, ನೀ ಮುಂಚೆ ನಿಂಗೆ 2 ಲಕ್ಷ ಕೇಳಿದೆ, ನೀ ಅಷ್ಟಕ್ಕೆ ಬಗೆಹರಿಸ್ಕೊಲಿಲ್ಲ, ಈಗ 5 ಲಕ್ಷ ಕೊಟ್ಟರೆ ನಿಂಗೆ ಬಿಡ್ತೀನಿ, ಇಲ್ಲ ನಿಂಗೆ ಜೀವ ತೆಗೆದುಬಿಡ್ತೀವಿ, ನೀನು ಯಾರ್ಯಾರ ಜೊತೆ ಅಡ್ಡಾಡ್ತಿದ್ದೆ ಅವ್ರ ಜೊತೆ ಅಡ್ಡಾಡ್ಬಾರ್ದು ಅಡ್ಡಾಡ್ತಿದ್ದೆ ಅಂಥೇಳಿ ನಂಗೆ ಸಿಕ್ಕಾಪಟ್ಟೆ ಹೊಡೆದು ಅವ್ರ ಮನೇಲಿ ಕೂಡಿ ಹಾಕಿದ್ರು. ನಂತರ ಊರಿನಿಂದ ಎಲ್ಲರೂ ಜನ ಬಂದು ಸೇರಿ ನೋಡಿದಾಗ ಆ ಸಮಯದಲ್ಲಿ ಜನ ಜಾಸ್ತಿ ಬರೋದನ್ನು ನೋಡಿ ನನ್ನ ಕಂಬಕ್ಕೆ ಕಟ್ಟಿ ಹಾಕಿದ್ದನ್ನು ಬಡಿಸ್ಕೊಂಡು ಬಂದು ಮತ್ತೆ ಮನೇಲಿ ಕೂಡಿಸಿ ನನಗೆ ಹಿರಿಯರೆಲ್ಲರೂ ಬಂದು ಹೇಳಿದ್ರೂ ಕೇಳಿದೆ. ಆವಾಗ ಪೊಲೀಸ್ ಅವ್ರಿಗೆ ಯಾರೋ ಇನ್ಫಾರ್ಮ್ ಮಾಡಿದ್ರು ಗೊತ್ತಿಲ್ಲ, ಪೊಲೀಸ್ ಅವ್ರು ಬಂದು ಮಾಡಿ ಸರ್ ಮತ್ತು ಸಣ್ಣಾಗಿ ಸರ್ ಬಂದು ನಾನು ಬಿಡಿಸ್ಕೊಂಡು ಹೋಗಿ ಮತ್ತು ನನ್ನ ಸೊಪ್ಪಟ್ಲದಿಂದ ಯರಗಟ್ಟಿಗೆ ಕರ್ಕೊಂಡು ಹೋಗಿ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಲಿ ಚಿಕಿತ್ಸೆ ಕೊಡಿಸಿ ನನ್ನ ಮುಂದಿನ ಚಿಕಿತ್ಸೆಗೋಸ್ಕರ ಅಂಥೇಳಿ ನಂಗೆ ರೆಫರ್ ಮಾಡಿ ಗೋಕಾಕ್ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕಳಿಸಿದ್ರು. ಅಲ್ಲಿ ಬಂದು ಕೂಡ ನಾನು ನಿನ್ನೆ ಚಿಕಿತ್ಸೆ ತೊಗೊಂಡು ರಾತ್ರಿ ರೆಸ್ಟ್ ಮಾಡಬೇಕಾದ್ರೆ ಅವ್ರ ಅಳಿಯ ಬಸವರಾಜ್ ಗಸ್ತಿ ಬಂದು ಫೋನ್ ಹತ್ರ ಮಾತಾಡಿ ಅವ್ರ ರಿಲೇಟಿವ್ಸ್ ಯಾರು ಗೊತ್ತಿಲ್ಲ, ಇಲ್ಲೇ ಅಡ್ಮಿಟ್ ಆಗಿದ್ದಾನೆ ಮಗ ಅಂಥೇಳಿ ನನಗೆ ಹೆದರಿಸಿ ನನಗೆ ಅಲ್ಲಿ ಇರೋ ಥರ ನನಗೆ ಏನು ತೊಂದರೆ ಆಗೋ ಥರ ಕಾಣಿಸ್ತು. ಆ ಸಮಯದಲ್ಲಿ ನನ್ನ ಸಹಪಾಠಿ ನನ್ನ ಜೊತೆಗೆ ಇರುವಂಥ ನನ್ನ ಫ್ರೆಂಡ್ಗೆ ಹೇಳಿದೆ, ಇಲ್ಲಿರೋದು ಸರಿ ಅನ್ನಿಸ್ತಾ ಇಲ್ಲ, ಏನು ಮಾಡೋದು ಅಂಥೇಳಿ. ಮತ್ತು ರಾತ್ರಿ ಒಳಗೂ ವೆಯ್ಟ್ ಮಾಡಿ ಬೆಳಗ್ಗೆ ಅವ್ರ ಹತ್ರ ಹೋಗಿ ನನಗೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ರೆಫರ್ ಮಾಡಿಕೊಡಿ, ನಾನು ಅಲ್ಲೇ ಚಿಕಿತ್ಸೆ ಪಡಿತೀನಿ, ಇಲ್ಲಿ ನಂಗೆ ಟ್ರೀಟ್ಮೆಂಟಕ್ಕೂ ತೊಂದರೆ ಆಗ್ತಾಯಿದೆ, ಅವರು ಕೂಡ ಇಲ್ಲಿ ಬಂದು ನನಗೆ ಜೀವ ಬೆದರಿಕೆ ಆಗೋ ಥರ ಮಾಡ್ತಿದ್ದಾರೆ ಅಂಥೇಳಿ ನಾನು ಈಗ ಇಲ್ಲಿ ಖಾಸಗಿ ಆಸ್ಪತ್ರೆಗೆ ಬಂದು ದಾಖಲಾಗಿದ್ದೀನಿ.